ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಗುರುಬಲ ಇದೆ. ವಿದೇಶಕ್ಕೆ ಹೋಗ್ತಕ್ಕಂಥ ಅವಕಾಶಗಳು, ಆಕಸ್ಮಿಕ ಧನಪ್ರಾಪ್ತಿಯಾಗ್ತಕ್ಕಂಥ ಅವಕಾಶಗಳು, ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಹಣಕಾಸಿನ ಅನುಕೂಲಗಳು ಸಹ ಕೂಡಿ ಬರ್ತದೆ. ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾಗಿ ಇದೆ. ಆದರೆ ನಿಮಗೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಲಿಕ್ಕೆ ಸಾಧ್ಯತೆ ಇದೆ. ವಿವಾಹಾದಿ ಶುಭ ಕಾರ್ಯಗಳನ್ನು ಸಹ ಮಾಡ್ಬೋದು, ಆದರೆ ಸ್ವಲ್ಪ ಅಡ್ಡಿ ಆತಂಕಗಳು ಇದ್ದಾವೆ. ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಉತ್ತಮವಾಗಿ ಇರೋದಿಲ್ಲ. ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ಶನಿ ಭಗವಾನರು ಇರೋದ್ರಿಂದ ಕನ್ಯಾ ರಾಶಿಗೆ ಮೀನ ರಾಶಿ ಬಾಧಕ ಸ್ಥಾನ ಆಗೋದ್ರಿಂದ ವಿವಾಹಾದಿ ಶುಭ ಕಾರ್ಯಗಳಿಗೆ ಅಡ್ಡಿ ಆತಂಕ, ಆರೋಪ ಪ್ರತ್ಯಾರೋಪ ಬರುವ ಸಾಧ್ಯತೆಗಳಿರೋದ್ರಿಂದ ತಪ್ಪದೆ ಶನಿ ಭಗವಾನರಿಗೆ ಪರಿಹಾರ ಮಾಡ್ಕೊಂಬೋದು ಉತ್ತಮ. ಏನು ಪರಿಹಾರ ಮಾಡ್ಕೋಬೋದು ಅಂತ ನೋಡೋದಾದರೆ, ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನೋಂಗಿಲ್ಲ, ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಶನಿವಾರ ಬನ್ನಿಪತ್ರೆ, ಬಿಲ್ವಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ಎಳ್ಳೆಣ್ಣೆ, ಎಳಬತ್ತಿ ತಗೊಂಡು ಹೋಗ್ತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕಕ್ಕೂ ಕೊಂಡೋಗ್ತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡ್ಬೋದು. ಶನಿ ಭಗವಾನರ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ 8 ಸುತ್ತು ಪ್ರದಕ್ಷಿಣೆ ಹಾಕಿ, ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸೋದು ಉತ್ತಮ. ಅನಂತರ ದೇವಸ್ಥಾನದ ಮುಂದೆ ಅಗ್ನಿಕುಂಡ ಇರ್ತದೆ, ಅದರಲ್ಲಿ ಎಳಬತ್ತಿ ದೀಪವನ್ನು ಹಚ್ಚಿ, ಆಮೇಲೆ ದೇವಸ್ಥಾನದೊಳಗಡೆ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ, ದೇವಸ್ಥಾನದ ಹತ್ರ ಅಭಿಷೇಕ ಮಾಡ್ತಕ್ಕಂಥ ಶನಿದೇವರ ವಿಗ್ರಹ ಇದ್ದರೆ ನೀವೇ ನಿಮ್ಮ ಕೈಯಾರ ಅಭಿಷೇಕ ಮಾಡ್ಬೋದು, ಇಲ್ಲ ಎಳ್ಳೆಣ್ಣೆಯನ್ನು ದಾನ ಕೊಡ್ಬೋದು. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ, ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಮಂತ್ರವನ್ನು ಜಪಿಸಿ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ನಿಂತುಕೊಂಡೇ ಪೂಜೆ ಮಾಡಿಸಿ, ದೇವಸ್ಥಾನದಿಂದ ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ದೇವರಿಗೆ ಬೆನ್ನು ತೋರಿಸಿ ಬರಬೇಡಿ. ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಮುಗಿದ ನಂತರ ಆಂಜನೇಯ ಸ್ವಾಮಿ, ಈಶ್ವರನ ಸಾನ್ನಿಧ್ಯ, ಅಯ್ಯಪ್ಪ ಸ್ವಾಮಿ ದೇವಾಲಯ, ಗಣಪತಿ ಮಂದಿರ ಅಥವಾ ಮಹಾಕಾಳಿ ದೇವಸ್ಥಾನಗಳಲ್ಲಿಯೂ ಪೂಜೆಯನ್ನು ಮಾಡಿಸ್ಬೋದು. ದಿನನಿತ್ಯ 8 ಸಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಹಾಗೆ ವಿಶೇಷವಾಗಿ ಶನಿವಾರಗಳಂದು ಅಶಕ್ತರು, ವೃದ್ಧರು, ವಯಸ್ಸಾದವರು ಕಂಡ್ರೆ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಅಥವಾ ದಾನ ಕೊಡಿ. ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಶನಿವಾರ ಅಷ್ಟೊಂದು ಶುಭಪ್ರದವಾಗಿ ಇರುವುದಿಲ್ಲ. ಇಲ್ಲಿ ಕೆಲವೊಂದು ಒಳ್ಳೆಯ ಅವಕಾಶಗಳು ನಿಮಗೆ ಕೂಡಿ ಬರ್ತದೆ, ಯೋಗಗಳು ಸಹ ಇದೆ. ಆದರೆ ಶನಿ ಭಗವಾನರ ಪ್ರಭಾವದಿಂದ ನಿದ್ದೆ ಬರ್ತಕ್ಕಂಥದ್ದು ಅಥವಾ ನೆಗ್ಲೆಕ್ಟ್, ಇನ್ನೊಮ್ಮೆ ನೋಡುವ ಮತ್ತೊಮ್ಮೆ ನೋಡುವ ಅನ್ನೋ ಅಭಿಲಾಷೆಯಲ್ಲಿ ಆ ಅವಕಾಶಗಳನ್ನು ಕಳೆದುಕೋಬೇಡಿ. ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಆರೋಪ ಪ್ರತ್ಯಾರೋಪ ಮಾಡ್ತಕ್ಕಂಥದ್ದು ಉತ್ತಮ ಅಲ್ಲ.
ಏನೇ ಸಮಸ್ಯೆಗಳಿದ್ದರೂ ಸಹ ಕೂಲಾಗಿ ಪರಿಹಾರ ಮಾಡ್ಕೊಂಬೋದು ಭಾಳ ಉತ್ತಮ. ಹಾಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೆ ಹಿರಿಯರೊಡನೆ ಆ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳೋದು ಉತ್ತಮ. ಕೆಲವೊಂದು ಸಲ ನಿಮ್ಮ ಯಶಸ್ಸನ್ನು ಸಹಿಸಲಿಕ್ಕಾಗದೆ ಗುಪ್ತ ಶತ್ರುಗಳಿಂದ ತೊಂದರೆ ಸಾಧ್ಯತೆ ಇರ್ತದೆ. ಈ ಬಗ್ಗೆ ಜಾಗರೂಕತೆಯನ್ನು ವಹಿಸಿ ಅಥವಾ ದೇವಿ ದೇವಸ್ಥಾನಗಳಲ್ಲಿ ರಾಹು ಕಾಲದಲ್ಲಿ ಪೂಜೆ ಕೊಡೋದ್ರಿಂದ ಅದರ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಚೌಡೇಶ್ವರಿ ದೇವಸ್ಥಾನ, ಬೇರೆ ಯಾವುದೇ ಚಾಮುಂಡೇಶ್ವರಿ ಆಗಿರ್ಬೋದು, ದುರ್ಗಾದೇವಿ ಆಗಿರ್ಬೋದು, ಮಂಗಳವಾರ, ಭಾನುವಾರ, ಶುಕ್ರವಾರಗಳಂದು ರಾಹು ಕಾಲದ ಸಮಯದಲ್ಲಿ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ನಿಮಗೆ ಇಷ್ಟವಾದ ಪೂಜೆಯನ್ನು ಮಾಡಿಸ್ಬೋದು. ನಿಂಬೆಹಣ್ಣಿನ ಹಾರ ಹಾಕಿಸ್ತಕ್ಕಂಥದ್ದು, ನಿಂಬೆಹಣ್ಣಿನ ಆರತಿ ಮಾಡ್ತಕ್ಕಂಥದ್ದನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವಾಗಲೂ ಆಂಜನೇಯನ ಗಂಧ ಪ್ರಸಾದವನ್ನು ಹಣೆಯಲ್ಲಿ ಅಥವಾ ಕಂಠದಲ್ಲಿ ಧಾರಣೆ ಮಾಡ್ಕೊಂಬೋದು ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.